ಇವತ್ತು ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಗೇಮನ್ನು ಆಡೋಣ. ಆ ಗೇಮ್ನ ಹೆಸರು ಟಿಕ್ ಟಾಕ್ ಟೋ ಅಂತ. ಈ ಗೇಮನ್ನು ಆಡೋದ್ರಿಂದ ಮ್ಯಾಥಮೆಟಿಕ್ಸ್ನಲ್ಲಿರೋಂತಹ ಫಂಡಮೆಂಟಲ್ ಆಪ್ರೇಷನ್ಸ್ ಆದಂತಹ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಇದನ್ನು ನಾವು ತುಂಬ ಚೆನ್ನಾಗಿ ಮಕ್ಕಳಿಗೆ ಅರ್ಥ ಮಾಡಿಸ್ಬೋದು. ಈ ಆಟವನ್ನು ಆಡೋದು ಇಬ್ಬರು ಸ್ಟೂಡೆಂಟ್ಸ್ ಈ ಆಟವನ್ನು ಆಡಬಹುದಾಗಿದೆ. ಇದನ್ನು ಆಡಬೇಕಾದ್ರೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹದ್ದು ಇಲ್ಲಿ ಡಿಸೈನ್ ಮಾಡಿರೋಂತಹ ಈ ರೀತಿಯಾದಂತಹ ಒಂದು ಬೋರ್ಡ್ ಬೇಕಾಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಸೆಂಟರಲ್ಲಿ 0 ಇದೆ, ಅಲ್ಲಿಂದ -1, -2, -3, -4 ಅಂತ ಹಾಗೆಯೇ ನಂಬರ್ಗಳು ಕೌಂಟ್ ಆಗ್ತಾ ಹೋಗಿ -22ವರೆಗೂ ಬರೆದಿದೆ. ಅದೇ ರೀತಿಯಲ್ಲಿ ಹಾಗೆ +1, +2 ಹಾಗೆಯೇ ಮುಂದುವರೆದು ಹಾಗೆಯೇ ಹೋಗಿ +22ವರೆಗೆ ಇರುತ್ತೆ. ಈ ರೀತಿಯಾಗಿ ಈ ಬೋರ್ಡ್ ಡಿಸೈನ್ ಆಗಿರುತ್ತೆ. ಇದನ್ನು ಆಡಬೇಕಾದ್ರೆ ಇಬ್ಬರು ಸ್ಟೂಡೆಂಟ್ಸ್ಗೆ ನಾವು ಈ ರೀತಿಯಾದಂತಹ ಪೆಬಲ್ಸ್ಗಳನ್ನು ಕೊಡ್ತೀವಿ. ಒಬ್ಬ ಸ್ಟೂಡೆಂಟ್ಗೆ ಈ ರೀತಿ ಯೆಲ್ಲೋ ಕಲರ್ ಪೆಬಲ್ಸನ್ನು ಕೊಟ್ಟಿದ್ದೀವಿ, ಇನ್ನೊಬ್ಬ ಸ್ಟೂಡೆಂಟ್ಗೆ ಈ ಬ್ಲೂ ಕಲರ್ ಪೆಬಲ್ಸನ್ನು ಕೊಟ್ಟಿದ್ದೀವಿ. ಇದನ್ನು ಆಡೋದಕ್ಕೆ ನಮಗೆ ಮುಖ್ಯವಾಗಿ 3 ಡೈಸ್ಗಳು ಬೇಕಾಗುತ್ತೆ. ಒಂದೇ ರೀತಿಯಾದಂತಹ 3 ಡೈಸ್ಗಳು ನಮಗೆ ಬೇಕಾಗುತ್ತೆ. ಈ ಡೈಸ್ಗಳನ್ನು ಉಪಯೋಗಿಸ್ಕೊಂಡು ನಾವು ಈ ಆಟವನ್ನು ಆಡಬಹುದು. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂತಹದ್ದನ್ನು ಆಡ್ತಾ ನಾವು ತಿಳ್ಕೊಳ್ಳೋಣ. ಸೊ ಈಗ ಇವರಿಬ್ಬರು ಆಪೋನೆಂಟ್ಸ್, ಇವರಿಬ್ಬರಿಗೆ ನಾನು ಇವಳಿಗೆ 10 ಪೆಬಲ್ಸ್ ಕೊಟ್ಟಿದ್ದೀನಿ, ಹಾಗೆ ಇವನಿಗೂ ಕೂಡ 10 ಪೆಬಲ್ಸ್ ಕೊಟ್ಟಿದ್ದೀನಿ. ಇಲ್ಲಿ 3 ಡೈಸ್ಗಳನ್ನು ಇವರು ಈ ರೀತಿ ಒಳಗಡೆ ಹುಳ್ಳು ಬಿಡಬೇಕು. ಈ ರೀತಿ ಬಿಟ್ಟಾಗ 3 ಡೈಸ್ನಲ್ಲೂ ಬೇರೆ ಬೇರೆ ನಂಬರ್ಗಳು ಬರುತ್ತೆ. ಇವರಿಬ್ಬರಲ್ಲಿ ಯಾರು ಆಟ ಸ್ಟಾರ್ಟ್ ಮಾಡ್ತಾರೋ ಅವ್ರೇನು ಮಾಡಬೇಕಂದ್ರೆ ಇಲ್ಲಿರಂತಹ 3 ನಂಬರ್ಗಳನ್ನು ಕೂಡಿಸಬಹುದು, ಕಳಿಬಹುದು, ಗುಣಿಸಬಹುದು, ಭಾಗಿಸಬಹುದು. ತಮಗೆ ಯಾವ ಉತ್ತರ ಬರುತ್ತೋ ಆ ಉತ್ತರಕ್ಕೆ ಇವನು ಈ ಒಂದು ಪೆಬಲನ್ನು ಇಲ್ಲಿ ಇಡಬೇಕಾಗತ್ತೆ. ಓಕೆ, ಈಗ ಮೊದಲನೇದಾಗಿ ಇವನ ಕೈಲಿ ನಾನು ಈ ಗೇಮನ್ನು ಸ್ಟಾರ್ಟ್ ಮಾಡಿಸ್ತೇನೆ. ಓಕೆ, ಗೇಮ್ ಸ್ಟಾರ್ಟ್ ಮಾಡೋ. ಓಕೆ, ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ 5, 5, 3 ಬಂದಿದೆ. ಅಬ್ಸರ್ವ್ ಮಾಡಿ, 5, 5, 3. ಈ 5, 5, 3ನ್ನ ಇವನು ಕೂಡ್ಬೋದು, ಕಳಿಬೋದು, ಗುಣಿಸ್ಬೋದು, ಭಾಗಿಸ್ಬೋದು, ಹೇಗೆ ಬೇಕಾದರೂ ಮಾಡ್ತಾ ಹೋಗ್ಬೋದು. ಒಟ್ಟಿನಲ್ಲಿ ಅವನಿಗೆ ಯಾವ ಆನ್ಸರ್ ಬೇಕೋ ಇಲ್ಲಿಗೆ ಇಟ್ಕೋಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ 3ನ್ನು ಕೂಡುದ ಅಂತ ಅಂದ್ಕೊಳ್ಳಿ. 5 + 5 10, 10 + 3 13. ಈ ಪೆಬಲನ್ನು ತೆಗೆದು ಆತ ಏನು ಮಾಡೋದು, 13ಕ್ಕೆ ಇಡುವಂತಹದ್ದು. 13 ಇಲ್ಲಿದೆ. ಓಕೆ, ಈ ರೀತಿ ಇಟ್ಟೋದ್ರಿಂದ ಒಂದು ಉದ್ದೇಶ ಇರಬೇಕು. ಉದ್ದೇಶ ಏನಪ್ಪ ಅಂತಂದ್ರೆ, ನೋಡಿ ಇಲ್ಲಿರುವಂತಹ ಬಾಕ್ಸ್ಗಳಲ್ಲಿ ಈ ಥರ ಪೆಬಲ್ಸ್ಗಳನ್ನು ಅವನು ಇಟ್ಟಾಗ ಪಕ್ಕದಲ್ಲೇ ಜೋಡಿಸ್ತಾ ಹೋಗಬೇಕು. ಅದು ಹಾರಿಜಾಂಟಲ್ ಆಗಿ, ಅಡ್ಡಡ್ಡಲಾಗಿ ಸರಿ, ಅಥವಾ ಉದ್ದುದ್ದಲಾಗಾದರೂ ಸರಿ, ಅಥವಾ ಹೀಗೆ ಸುಮ್ಮನೆ ಉದಾಹರಣೆಗೆ ತೋರಿಸ್ತೀನಿ ನೋಡಿ, ಈ ರೀತಿ ಡಯಾಗನಲ್ ಆಗು ಅವನು ಜೋಡಿಸ್ತಾ ಹೋಗ್ಬೋದು. ಈ ರೀತಿ ಜೋಡಿಸ್ಬೋದು, ಅಥವಾ ಈ ರೀತಿ ಜೋಡಿಸಬಹುದು, ಅಥವಾ ಈ ರೀತಿ ಜೋಡಿಸಬಹುದು. ಹೇಗಾದರೂ ಸರಿ ಅವನೇನು ಮಾಡಬೇಕು, 5 ಪೆಬಲ್ಸ್ಗಳನ್ನು ಪಕ್ಕ ಬರೋ ಹಾಗೆ ಜೋಡಿಸೋ ಕೆಲಸ ಮಾಡಬೇಕು. ಇವನು ಎಲ್ಲೆಲ್ಲಿ ಇಡ್ತಾ ಹೋಗ್ತಾನೆ, ನೆಕ್ಸ್ಟ್ ಚಾನ್ಸ್ ಇವಳಿಗೆ ಹೋಗುತ್ತೆ. ಇವಳು ಏನು ಮಾಡಬೇಕು, ಅದೇ ರೀತಿಯಲ್ಲಿ 5 ಪೆಬಲ್ಸ್ಗಳು ಒಟ್ಟಿಗೆ ಬರೋ ಥರ ಜೋಡಣೆಯನ್ನು ಮಾಡಬೇಕು. ಯಾರು ಹೈಯೆಸ್ಟ್ ಜೋಡಣೆಯನ್ನು ಮಾಡ್ತಾರೋ ಅವರು ವಿನ್ ಆಗ್ತಾರೆ. ಒಂದು, ನಾವು ಲೈನ್ ಮಾಡೋದು ಮುಖ್ಯ, ಜೊತೆಗೆ ಬೇರೆಯವರು ಲೈನ್ ಮಾಡದೇ ಇರೋ ಹಾಗೆ ಮಧ್ಯದಲ್ಲಿ ನಮ್ಮ ಪೆಬಲನ್ನು ಇಡೋದು ಕೂಡ ಮುಖ್ಯ. ಒಂದು ವೇಳೆ ಇಬ್ಬರಲ್ಲಿ ಯಾರು 5 ಪೆಬಲ್ಸ್ಗಳದ್ದು ಲೈನನ್ನು ಮಾಡೋಕ್ಕಾಗೋದಿಲ್ಲ, ಆಗ ಯಾರು 3 ಪೆಬಲ್ಸ್ಗಳನ್ನು ಮಾಡಿದರೆ ಅದನ್ನ ಕೌಂಟ್ ಮಾಡ್ತೀವಿ. ಅದನ್ನು ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ಈಗ ನೋಡಿ, ಈ ರೀತಿ ಹಾಕಿದ್ರೆ ಒಂದು ಲೈನು, ಇಲ್ಲೇ ಅವನೇನಾದರೂ ಈ ಥರ ಜೋಡಿಸಿದ್ರೆ ನೋಡಿ, 5ರಲ್ಲಿ 2 ಲೈನ್ ಮಾಡ್ಕೊಂಡ, 1 ಲೈನು 2 ಲೈನು, ಜೊತೆಗೆ ಇಲ್ಲೂ ಕೂಡ ಒಂದು ಹಾಕ್ತಾ ಅಂತ ಅಂದ್ಕೊಳ್ಳಿ, 1 ಲೈನು 2 ಲೈನು 3 ಲೈನು, ಇಲ್ಲೊಂದಿಟ್ಟ 4 ಲೈನು, ಈಗೊಂದು 5 ಲೈನ್. ಸೊ ಈ ರೀತಿಯಾಗಿ ಅತಿ ಹೆಚ್ಚು ತಲೆ ಹೊಡಿಸಿ ಅತಿ ಹೆಚ್ಚು ಲೈನ್ಗಳನ್ನು ಯಾರು ಮಾಡ್ತಾರೋ ಅವರು ವಿನ್ ಆಗ್ತಾರೆ. ಈಗ ಇಲ್ಲಿ ಒಂದು ಉದಾಹರಣೆಯನ್ನು ನಾನು ತೋರಿಸ್ದೆ. 5 + 5 + 3 13 ಅಂತ 13ಕ್ಕೆ ಇಟ್ಟ.
ಅದರ ಬದಲು ಅವನೇನು ಮಾಡ್ಬೋದು, ಸರ್ 5 + 5 10, 10ರಲ್ಲಿ 3 ಕಳೆದ್ರೆ 7 ಸರ್, ಅವನು ಬಂದು 7ಕ್ಕೆ ಇಡಬಹುದು. ಇಲ್ಲಿ ನೋಡಿ, ಇಲ್ಲಿ 7 ಇರುತ್ತೆ. ಬೇಡ, ಈಗ ಇಲ್ಲಿ 5 + 5 10 ಆಯ್ತು, 3 ಇದೆ, 3ರಿಂದ 10ನ್ನ ಕಳೀತಾನೆ ಅಂದ್ಕೊಳ್ಳೋಣ. 3ರಿಂದ ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಳೀತಾ ಇದ್ದಾನೆ, 3ರಿಂದ 10ನ್ನ ಕಳೆದ್ರೆ -7 ಆಗುತ್ತೆ, ಅವನು -7ಕ್ಕೆ ಇಡಬಹುದು. ಇದ್ಯಾವುದು ಬೇಡ ಅಂತಂದ್ರೆ ನೋಡಿ, 5 3ಲಿ 15, 15ರಿಂದ 5ರಿಂದ ಭಾಗಿಸ್ತಾ ಇದ್ದಾನೆ, ಭಾಗಿಸಿದ್ರೆ 3 ಬರುತ್ತೆ, ಅವನು 3ಕ್ಕೆ ಇಡಬಹುದು. ಈ ರೀತಿಯಾಗಿ ನೀವು ಸಂಕಲನ ಮಾಡ್ಬೋದು, ವ್ಯವಕಲನ ಮಾಡ್ಬೋದು, ಭಾಗಾಕಾರ, ಗುಣಾಕಾರ, ಯಾವುದೇ ಫಂಡಮೆಂಟಲ್ ಆಪರೇಷನ್ಸ್ ಏನಿದೆ ಮ್ಯಾಥಮೆಟಿಕ್ಸ್ದು ಮಾಡಬಹುದು. ನೀವು ಲೈನ್ಗಳನ್ನು ಮಾಡ್ತಾ ಹೋಗಬೇಕು. ಓಕೆ, ಈಗ ಸದ್ಯಕ್ಕೆ ಆಟ ತೋರಿಸ್ಕೊಡೋದಕ್ಕೋಸ್ಕರ ನನ್ನ ಹತ್ರ 10 ಪೆಬಲ್ಗಳಿದೆ. ಮೊದಲನೇ ಪೆಬಲ್ ಈಗ ಇಲ್ಲಿ 5 5 3 ಬಂದಿದೆ. ಇದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ, 5 5 10, 10 3 13ಕ್ಕೆ ಇಟ್ಟೆ. ಈಗ ಇವಳು 3ನ್ನ ಬಿಡಬೇಕು, ಡೈಸನ್ನು. ಡೈಸ್ ಬಿಟ್ಟಾಗ ಏನು ಬಿದ್ದಿದೆ ನೋಡಿ, 6 6 1. ಹೇಗೆ ಬೇಕಾದರೂ ಕೌಂಟ್ ಮಾಡ್ಕೋಬೋದು ಅವಳು. 6ರಲ್ಲಿ 6 ಕಳೆದ್ರೆ 0, 0ಗೆ 1 ಕೂಡಿದ್ರೆ 1ಕ್ಕೆ ಇಡ್ಬೋದು. ಅಥವಾ 6 1 7, 7ರಲ್ಲಿ 6 ಹೋದ್ರೆ 1, ಆ ರೀತಿ ಮಾಡ್ಬೋದು. ಅಥವಾ ನೋಡಿ, 6/6 1 ಆಗುತ್ತೆ, 1 + 1 2 ಆಗುತ್ತೆ. ಸದ್ಯಕ್ಕೆ ಈಗ 2ನ್ನ ಇಡ್ಸೋಣ. 2ಕ್ಕೆ ಅವಳು ಇಟ್ಟಿದ್ದಾಳೆ. ಈಗ ಇವನ್ ಬಿಡಬೇಕು, ಬಿಡ್ಸೋಣ ಇವನ್ ಕೈಲಿ. ಹಾಗೆ ಅಬ್ಸರ್ವ್ ಮಾಡಿ, 5 4 1. ಏನು ಮಾಡ್ತೀಯಾ? ಕೂಡ್ತೀಯಾ, ಕಳಿತೀಯಾ, ಗುಣಿಸ್ತೀಯಾ, ಭಾಗಿಸ್ತೀಯಾ? ನಿನ್ನ ಇಷ್ಟ ಬಂದದ್ದು ಮಾಡ್ಬೋದು. ಕೂಡ್ತೀಯಾ, ಎಷ್ಟಾಗುತ್ತೆ ಹೇಳು? 10 ಆಗುತ್ತೆ. 10ಕ್ಕೆ ನಿನ್ನ ಕಾಯಿನನ್ನು ಇಡು, ತಗೋ. 10ಕ್ಕೆ ನಿನ್ನ ಕಾಯಿನನ್ನು ಇಟ್ಟ. ಯಾಕೆ ಇಲ್ಲಿಟ್ಟೆ? ಲೈನ್ ಮಾಡಬೇಕು ನೀನು, ಅದಕ್ಕೋಸ್ಕರ ಅಲ್ಲಿಟ್ಟಿದ್ಯಾ. ಓಕೆ, ಈಗ ನೀನು ಆಟ. ಎಷ್ಟು ಬಂದಿದೆ? 6 6 2. ಯಾವ ರೀತಿ ಬೇಕಾದ್ರೂ ಆಪರೇಷನ್ ಮಾಡ್ಬೋದು. ನೋಡಿ, 6 ಇದೆ, 2ರಿಂದ ಭಾಗಿಸ್ತೀಯ. 6ನ್ನ 2ರಿಂದ ಭಾಗಿಸಿದ್ರೆ 3 ಬರುತ್ತೆ. ಆ 3ನ್ನ 6ರಿಂದ ಗುಣಿಸಿದ್ರೆ 18 ಬರುತ್ತೆ. ನಿನಗಿಲ್ಲಿ 18ಕ್ಕೆ ಉಪಯೋಗಕ್ಕೆ ಬರುತ್ತಾ? ನೋಡಿ, ಇಲ್ಲಿ 18 ಇಡ್ಬೋದು. ಇಟ್ಟರೆ ಪ್ರಯೋಜನ ಇದೆಯಾ? ಪ್ರಯೋಜನ ಇಲ್ಲ. ಹಾಗಾದ್ರೆ 18 ಬೇಡ. 6 + 6 12, 12 + 2 14. 14ಕ್ಕೆ ಇಟ್ಟರೆ ಪ್ರಯೋಜನ ಇದೆಯಾ? ಇಲ್ಲಿ ಎಲ್ಲೂ ಕೂಡ 14 ಇಲ್ಲಿದೆ, ನಿನ್ನದು ಇಲ್ಲಿದೆ. ಇದಕ್ಕೂ ಸಂಬಂಧ ಇಲ್ಲ, ಅದು ಕೂಡ ಬೇಡ. ಬೇರೆ ಇನ್ಯಾವುದಾರನಾದ್ರೂ ಮಾಡ್ಬೋದು. 6 6 12, 12ರಲ್ಲಿ 2 ಹೋದ್ರೆ 10. 10 ಉಪಯೋಗಕ್ಕೆ ಬರುತ್ತಾ ನೋಡು. 10 ಇಲ್ಲಿದೆ, -10 ಇಲ್ಲಿದೆ, ಅದೂ ಆಗಲ್ಲ. +10 ಎಲ್ಲಿದೆ? ಇಲ್ಲ, ಇದೆ, ಆಲ್ರೆಡಿ ಕ್ಲೋಸ್ದು, ನೀನು ಇಡೋಕ್ಕಾಗಲ್ಲ. ಬೇರೆ ಥರ ಯೋಚನೆ ಮಾಡು. 6/2 ಅಂದರೆ 3 ಆಗುತ್ತೆ. 6 + 3 9. 9 ಉಪಯೋಗಕ್ಕೆ ಬರುತ್ತಾ ನೋಡು. ಇಲ್ಲಿಟ್ರೆ ಏನು ಪ್ರಯೋಜನ? ಏನು ಪ್ರಯೋಜನ ಆಗಲ್ಲ. ಸೊ ನಿನಗೆ ಲೈನ್ ಮಾಡೋಕ್ಕೆ ಅವಕಾಶ ಇರೋದೇನು? 12 ಬಂದರೆ ಒಳ್ಳೆಯದು, ಹೌದಲ್ವಾ? -8 ಬಂದರೆ ಒಳ್ಳೆಯದು, 3 ಬಂದರೆ ಒಳ್ಳೆಯದು, 1 ಬಂದರೆ ಒಳ್ಳೆಯದು, ಈ ಥರ 4 ಬಂದರೆ ಒಳ್ಳೆಯದು. ಈ ಲೈನು ಹೀಗೆ ಥಿಂಕ್ ಮಾಡಬೇಕು. ಹೇಗೆ ಮಾಡ್ಬೋದು? 8ರಲ್ಲಿ 6 ಕಳೆದ್ರೆ 2. 2 ಎಲ್ಲಿದೆ? ನಿಂದೇ ಇದೆ, ಹಾಗಾಗಿ ನೀನು 2ಕ್ಕೆ ಇಡೋಕ್ಕಾಗಲ್ಲ. -2ಕ್ಕೆ ಬೇಕಾದರೆ ನೀನು ಮಾಡಬಹುದು. ಆದರೆ ಇಲ್ಲಿಂದ ಇಲ್ಲಿ ತನಕ ಗ್ಯಾಪ್ ಇರುತ್ತೆ, ಮಧ್ಯೆ ಇವನು ಇಟ್ಬಿಟ್ರೆ ಹೋಗುತ್ತೆ. ಓಕೆನಾ? ಈ ರೀತಿಯಾಗಿ ಈ ಆಟವನ್ನು ಮುಂದುವರಿಸಬೇಕು. ಮುಂದುವರಿಸಿದಾಗ ಫೈನಲ್ ಆಗಿ 10 ಆಟಗಳಾದ ಮೇಲೆ ಎಲ್ಲ ಪೆಬಲ್ಸ್ಗಳು ಹೋಗುತ್ತೆ. ಜೊತೆಗೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಈಕೆ ಆಟ ಆಡಿಬಿಟ್ಟು ಈಗ ಎಲ್ಲಾದರೂ ಇಲ್ಲಿ ಇಟ್ಲು ಅಂತ ಅಂದ್ಕೊಳ್ಳಿ, ಇದೆಷ್ಟು ಬಂತು ಆನ್ಸರು? -11. -11 ಹೇಗೆ ಬಂತು ಅನ್ನೋಂಥದ್ದನ್ನು ಆಪೋನೆಂಟ್ಗೆ ವಿವರಿಸಬೇಕಾಗತ್ತೆ. ಇವಳು ಹೇಳುವಾಗ ತಪ್ಪಿದ್ರೆ ಇವನು ಇಲ್ಲಿಟ್ಟಿದ್ದಂತಹ ಕಾಯಿನನ್ನು ಎತ್ಕೊಂಡು ಇಟ್ಕೋತಾನೆ. ಸೊ ತಪ್ಪು ಹೇಳೋ ಹಾಗಿಲ್ಲ. ತಪ್ಪು ಹೇಳಿದ್ರೆ ನಿಮ್ಮ ಒಂದು ಕಾಯಿನ್ ಹೊರಟೋಗುತ್ತೆ. ಈ ರೀತಿಯಾಗಿ ಈ ಟಿಕ್ ಟಾಕ್ ಟೋ ಅನ್ನುವಂತಹ ಆಟ ಮುಂದುವರಿಯುತ್ತೆ. ನೋಡೋಣ ನಮ್ಮ ವಿದ್ಯಾರ್ಥಿಗಳು ಆಡಿದ್ಮೇಲೆ ಫೈನಲ್ ಆಗಿ ಏನಾಗುತ್ತೆ ಅನ್ನುವಂತಹದ್ದನ್ನು ನಿಮಗೆ ತೋರಿಸ್ತೀನಿ.